ತಟದಲ್ಲಿ ಸದಾಶಿವ ಮುತ್ಯ ಚಿಕ್ಕೈ ಮುತ್ಯನ ಕಾಲಜ್ಞಾನ. ಮೊದಲನೇದಾಗಿ ಶಾಂತಿ ಸಹನೆ ಸಮಾಧಾನದಿಂದ ಹೋದ್ರ ಜಗತ್ತಿಗೆ ಸುಭಿಕ್ಷೆ ಐತೆ, ಒಂದೇದ್ದು. ಇದಾದ ನಂತರ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಇದು. ಈ ವರ್ಷ ಶುಭ ಮತ್ತು ಅಶುಭಗಳನ್ನ ನೀಡುವ ಸಮನಾಗಿ ನೀಡುವ ವರ್ಷ ಇವತ್ತು. ರೋಗ, ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸುಧಾರಣೆ ಆಕೈತಿ. ಅಲ್ಲಲ್ಲಿ ಸ್ವಲ್ಪ ಬರಗಾಲ ಐತಿ. ಅಗ್ನಿ ಅನಾಹುತಗಳು ಆದಾವು ಮಕ್ಕಳಿಗೆ ಅಂತ ಹೇಳ ಮುತ್ಯ. ಒಂದು ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅಂತ ಹೇಳ ಜಗತ್ತಿಗೆ. ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಸ್ವಲ್ಪ ಕಂಡು ಮಂಡಲ ಆಕೈತಿ. ಅತಿ ಗಾಳಿ ಬೀಸುವುದರಿಂದ ಪಾಪದ ಕೆಲಸ ಹೆಚ್ಚಾದಿತ್ತು. ಪಾಪದ ಕೆಲಸ ಹೆಚ್ಚಾದಿತ್ತು. ಸ್ವಲ್ಪ ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು. ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲ ಆಯಿತು. ಪಂಚ ಮಹಾಪಾತಕಗಳು ಹುಟ್ಟುವವು. ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಈ ವರ್ಷ. ರೈತರಿಗೆ ಹೆಚ್ಚಿನ ಒಳ್ಳೆಯದಾಗುವುದು. ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವು ಉಂಟಾಗುವ ಸಾಧ್ಯತೆ. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಾದಿತ್ತು ತಿಳಿಯರನ್ನ ಅಂತೇಳಿ ನಮ್ಮ ಮುಖ್ಯ. ಈ ವರ್ಷ ಆರ್ಥಿಕತೆಯಲ್ಲಿ ಸ್ಥಿರ ಬೆಳವಣಿಗೆ ಆದಿತ್ತು. ಶ್ರೀಮಂತ ಬಡವರ ನಡುವಿನ ಅಂತರದ ಸಮಸ್ಯೆಗಳು ಕಡಿಮೆ ಆಗುತ್ತಾವ. ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಐತೆ. ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನ ಎದುರಿಸುವ ಬೇಕಾಗಿತ್ತು ಈ ವರ್ಷ. ಸಿಗಲಾರದೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆದಿತ್ತು. ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ, ಪ್ರವಾಹದ ಭೀತಿ, ಆದರೂ ಯಾವ ಭಯವಿಲ್ಲ, ಯಾವುದೂ ಭಯ ಇಲ್ಲ. ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಟಕ್ಕೆ ದಾಳವ. 7ನೇ ಮಳೆ 9ನೇ ಬೆಳೆ.